ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆ ಆರ್ಭಟದಿಂದಾಗಿ ಏನೆಲ್ಲ ಅನಾಹುತಗಳಾಗಿದೆ ಅನ್ನುವಂಥದ್ದು ನಿಮ್ಮೆಲ್ಲ ಗಮನಕ್ಕೆ ಒಂದೊಂದಾಗಿ ಬರ್ತಾ ಇದೆ. ಈಗ ಮತ್ತೊಂದು ಅಂಥದ್ದೇ ಘಟನೆ ನಡೆದು ಹೋಗಿದೆ. ಇದು ದುರ್ಘಟನೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಕಾರಣ 10 ಜನ ಈಗ ಸಾವನ್ನಪ್ಪಿದ್ದಾರೆ. 5 ಮೃತದೇಹ ಈಗಾಗಲೇ ಪತ್ತೆಯಾಗಿದೆ. ರಣಭೀಕರ ಮಳೆಗೆ ಗುಡ್ಡ ಕುಸಿದು 10 ಮಂದಿ ಸಾವನ್ನಪ್ಪಿರೋದು. ಮಣ್ಣಿನಡಿ ಸಿಲುಕಿದ್ದವರಲ್ಲಿ ಈಗಾಗಲೇ 4 ಶವವನ್ನು ಹುಡುಕಿ ತೆಗೆದಿದ್ದಾರೆ. 4ರಿಂದ 5 ಅಂತಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾದ ಶಿರೂರು ಬಳಿ ಆಗಿರುವಂತಹ ದುರಂತ ಇದು. ಜೆಸಿಬಿ ಮೂಲಕ ಮಣ್ಣು ತೆರವು ಕಾರ್ಯಾಚರಣೆ ನಡೀತಾ ಇದೆ. ಈಗ ಮಳೆಯ ಮಧ್ಯೆಯೂ ಕೂಡ ರಕ್ಷಣಾ ಕಾರ್ಯ ಮುಂದುವರೆದಿದೆ. ಧಾರಾಕಾರ ಮಳೆಗೆ ರಣಮಳೆಗೆ ಕೆಸರು ಗದ್ದೆಯಾಗಿ ಹೋಗಿದೆ ಈಗ ರಸ್ತೆ. ಎನ್ಡಿಆರ್ಎಫ್ ಸಿಬ್ಬಂದಿ, ಸ್ಥಳೀಯ ಪೊಲೀಸರು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಎಸ್ಡಿಆರ್ಎಫ್ ಕೂಡ ಅಲ್ಲೇ ಇರುತ್ತೆ. ಅಗ್ನಿಶಾಮಕ ದಳದವರು ಕೂಡ ಅಲ್ಲೇ ಇರ್ತಾರೆ. ಅವರು ಸಾಧ್ಯ ಆದಷ್ಟು ಹೇಗೆ ಸಾಧ್ಯ ಆಗುತ್ತೋ ಅಷ್ಟು ಬೇಗ ಅದನ್ನು ಕ್ಲಿಯರ್ ಮಾಡೋಕ್ಕೆ ನೋಡ್ತಾ ಇದ್ದಾರೆ. ಎಷ್ಟು ಜನ ಕೆಳಗಡೆಗೆ ಸಿಕ್ಕಾಕೊಂಡಿದ್ದಾರೆ ಎನ್ನುವಂತಹ ಲೆಕ್ಕನೇ ಪಾಪ ಇನ್ನು ಯಾರಿಗೂ ಸಿಗ್ತಾ ಇಲ್ಲ. ಅಲ್ಲೊಂದು ಟೀ ಅಂಗಡಿ ಇತ್ತು. ಟೀ ಕುಡಿಯೋಕೆ ಅಂತೇಳಿ ಲಾರಿಯವರು ಕೂಡ ಬಂದು ನಿಲ್ಲಿಸಿದ್ದಾರೆ. ಆ ಸಂದರ್ಭದಲ್ಲಿ ಆಗಿರುವಂತಹ ಅವಘಡ. ಜೊತೆಗೆ ಅಲ್ಲೊಂದು ಮನೆ ಕೂಡ ಇತ್ತು ಅಂತಿದ್ದಾರೆ DC ಅವರು. ಹಾಗಾಗಿ ಬಹಳ ಒಂಥರ ನೋವಿನ ಸಂಗತಿ ಇವೆಲ್ಲವೂ ಕೂಡ ಕೇಳಿದಾಗ. ಒಂಥರ ಕರಳು ಚುರಂದ್ಬಿಡುತ್ತೆ, ಏನಪ್ಪ ಹೀಗೆಲ್ಲ ಆಗ್ಬಿಟ್ಟಿದೆ ಅಂತ ಹೇಳಿ. ಸೊ ಇದು ಈಗ ಸದ್ಯಕ್ಕೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಂಕೋಲಾದ ಶಿರೂರು ಬಳಿ ಆಗಿರುವಂತಹ ದುರಂತ ಇದು. ಗುಡ್ಡ ಕುಸಿದಿರೋ ಪ್ರದೇಶದಲ್ಲಿದ್ದೀವಿ. ನೀವು ನೋಡ್ಬೋದು ಈ ಭಾಗದಲ್ಲಿ ಯಾವ ರೀತಿಯಲ್ಲಿ ಗುಡ್ಡ ಕುಸಿದೆ ಅಂಥೇಳಿ. ದೊಡ್ಡ ಮಟ್ಟದ ಗುಡ್ಡ ಈ ಭಾಗದಲ್ಲಿ ಕುಸಿದಿದೆ. ಇನ್ನು ನೀವು ನೋಡ್ಬೋದು ಗುಡ್ಡ ಕುಸಿಲಿಕ್ಕೆ ಕಾರಣ ಏನು ಅಂತಂದರೆ, ಮೊದಲನೇದಾಗಿ ಹೆಚ್ಚಿನ ಮಳೆಯಾಗಿದೆ. ಗುಡ್ಡ ಭಾಗದಲ್ಲಿ ನೀರು ಹರಿದು ಬರ್ತದೆ. ನೀವು ನೋಡ್ಬೋದು ಬಹುತೇಕ 4-5 ಭಾಗಗಳಲ್ಲಿ ಈಗ ನೀರು ಹರಿದು ಬರ್ತಾ ಇರೋಂಥದ್ದು. ಇನ್ನು ನಿಮ್ಗೆ ಇನ್ನೊಂದು ಭಾಗದಲ್ಲಿ ಕೂಡ ತೋರಿಸ್ತೇನೆ. ಆ ಭಾಗದಲ್ಲಿ ನೋಡಿ, ಈಗ ನೀರು ಒಳಭಾಗದಿಂದನೂ ಹರಿತದೆ, ಹೊರಭಾಗದಿಂದನೂ ಹರಿತದೆ. ಆ ಭಾಗದಲ್ಲಿ ಮತ್ತೆ ಈಗ ಕುಸಿತ ಆಗ್ತಾ ಇರೋಂಥದ್ದನ್ನು ನಾವು ಗಮನಿಸ್ಬೋದಾಗಿದೆ. ಇಷ್ಟು ಪ್ರಮಾಣದಲ್ಲಿ ಕುಸಿತ ಆಗಿದೆ. ಇನ್ನು ಇದೇ ಭಾಗದಲ್ಲಿ ಈಗ ಅಂಗಡಿ ಒಂದು ಮುಳುಗಿ ಹೋಗಿರುವಂಥದ್ದು ನಿಮಗೆ ತೋರಿಸ್ತೇನೆ. ಅಂಗಡಿ ಇತ್ತು, ಅಂಗಡಿ ಕೂಡ ಸಂಪೂರ್ಣವಾಗಿ ಮುಚ್ಚಿ ಹೋಗಿರುವಂಥದ್ದು. ಗುಡ್ಡ ಕುಸಿತದಿಂದ ಅಷ್ಟೊಂದು ದೊಡ್ಡ ಅನಾಹುತ ಆಗಿದೆ. 20ಕ್ಕೂ ಹೆಚ್ಚು ಜನರು ಈ ಭಾಗದಲ್ಲಿದ್ದರು ಅನ್ನೋದು ಪ್ರತ್ಯಕ್ಷದರ್ಶಿಗಳ ಮಾತು. ಆದರೆ ಜಿಲ್ಲಾಡಳಿತ ಈವರೆಗೂ ಅದನ್ನು ಕನ್ಫರ್ಮ್ ಮಾಡಿಲ್ಲ. ಒಂದು 10 ಜನ ಇರಬಹುದು ಅಂತೇಳಿ ಒಂದು ಸಂಶಯವನ್ನು ವ್ಯಕ್ತಪಡಿಸಿರೋದು. ಸದ್ಯದ ಮಟ್ಟಿಗೆ ಈ ಭಾಗದಲ್ಲಿ ಈಗ ಒಂದು ಶವವನ್ನು ತೆಗೆದಿರೋದು, ಒಂದು ಮಹಿಳೆಯ ಶವವನ್ನು ಈಗ ತೆಗೆದಿರುವಂಥದ್ದು. ಆ ಗುಡ್ಡ ಕುಸಿತದಿಂದ ಅನಾಹುತ ಆಗಿದೆ ಅಂತೇಳಿ ಈ ಭಾಗದಲ್ಲಿ ಒಂದು ಗ್ಯಾಸ್ ಟ್ಯಾಂಕರ್ ಇದೆ. ಜೊತೆಗೆ ಇನ್ನೊಂದು ಗ್ಯಾಸ್ ಟ್ಯಾಂಕರ್ ಕೂಡ ಈ ಭಾಗದಲ್ಲಿ ಸಂಪೂರ್ಣವಾಗಿ ನೀರಿನಲ್ಲಿ ಕೊಚ್ಚಿ ಹೋಗಿರುವಂಥದ್ದು. ಗುಡ್ಡ ಕುಸಿತದಿಂದ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಹಾನಿಯಾಗಿರುವಂಥದ್ದು. ಡ್ರೈವರ್ಗಳಿದ್ದಾರೆ, ಅವರೆಲ್ಲರೂ ಇಲ್ಲಿ ಊಟ ತಿಂಡಿಗಾಗಿ ಈ ಭಾಗದಲ್ಲಿ ನಿಲ್ಲಿಸ್ತಾರೆ. ಸುಮಾರು 30ಕ್ಕೂ ಹೆಚ್ಚು ಟ್ರಕ್ಗಳು ಪ್ರತಿದಿನ ಈ ಭಾಗದಲ್ಲಿ ಇರ್ತವೆ. ಅಂಥದ್ರಲ್ಲಿ ಇವತ್ತು ನೀವು ನೋಡಿದರೆ ಕುಸಿತ ಆಗಿರುವಂಥದ್ದನ್ನು ಗಮನಿಸಿದರೆ ನಿಜವಾಗಲೂ ದೊಡ್ಡ ಮಟ್ಟದಲ್ಲಿ ಆಗಿರುವಂಥದ್ದು. 20ಕ್ಕೂ ಹೆಚ್ಚು ಜನ ಇವತ್ತು ಗುಡ್ಡದಲ್ಲಿ ಕುಸಿತದಿಂದ ಒಳಗಡೆ ಸಿಲುಕಿದ್ದಾರೆ. ಅವ್ರು ಯಾರೂ ಜೀವಂತವಾಗಿ ಬದುಕಿರುವ ಸಾಧ್ಯತೆ ಕಮ್ಮಿ. ಇಂಥದ್ರಲ್ಲಿ ನೀವು ನೋಡ್ಬೋದು, ಈಗ ಇನ್ನೂ ಕೂಡ ಕಾರ್ಯಾಚರಣೆ ನಡೀತಾ ಇದೆ. ಹೆಚ್ಚಿನ ಕಾರ್ಯಾಚರಣೆಯನ್ನು ಕೂಡ ಮಾಡಲಿಕ್ಕೆ ಮಳೆ ಅಡ್ಡಿಯಾಗಿತ್ತು. ಇದೀಗ ಸ್ವಲ್ಪ ಪ್ರಮಾಣದಲ್ಲಿ ಮಳೆ ಕಡಿಮೆ ಆಗಿದೆ. ಅಂಥದ್ರಲ್ಲಿ ಈಗ ಕಾರ್ಯಾಚರಣೆ ಮತ್ತೆ ಪ್ರಾರಂಭ ಮಾಡಿದೆ. ಒಳಗೆ ಸಿಕ್ಕಿರುವಂಥ ಶವಗಳೇನಿದ್ದಾವೆ ಅದನ್ನು ತೆಗಿಬೇಕಾಗಿದೆ. ಇದೇ ಭಾಗದಲ್ಲಿ ಈಗ ನೀವು ನೋಡ್ಬೋದು, ಮಣ್ಣು ಕುಸಿತದಿಂದ ಇಡೀ ಭೂಮಿ ಸಮಾಧಿ ಆಗಿರುವಂಥದ್ದು, ಭೂ ಸಮಾಧಿ ಆಗಿರೋದನ್ನು ಗಮನಿಸ್ಬೋದಾಗಿದೆ. ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಭೂ ಸಮಾಧಿ ಆಗಿರುವಂಥದ್ದು. ಮತ್ತು ಈಗ ಈ ದೊಡ್ಡ ದೊಡ್ಡ ಬಂಡೆಗಳಿದ್ದಾವೆ, ಮಣ್ಣುಗಳಿದ್ದಾವೆ. ಇವೆಲ್ಲವನ್ನು ತೆಗಿಲಿಕ್ಕೆ 1 ದಿನಗಳು ಬೇಕಾಗ್ತದೆ. ಇಲ್ಲಿ ಟ್ರಕ್ಗಳು ಕೂಡ ಎಲ್ಲವೂ ಕೂಡ ಈಗ ಮಣ್ಣಿನಿಂದ ಹೂತೋಗಿರುವಂಥದ್ದು. ಒಂದು ಕಾರು ಕೂಡ ಒಳಗೆ ಇದೆ ಅಂತಹ ಒಂದು ಸಂಶಯವನ್ನು ವ್ಯಕ್ತಪಡಿಸಿದ್ದು. ಒಟ್ಟಿನಲ್ಲಿ ಈ ಭಾಗದಲ್ಲಿ ಈಗ ಕಾರ್ಯಾಚರಣೆಗೆ ಮಳೆ ಅಡ್ಡಿಯಾಗಿದೆ. ಜೊತೆಗೆ ಎಷ್ಟು ಜನ ಸಾವನ್ನಪ್ಪಿದ್ದಾರೆ ಅನ್ನೋದು ಕೂಡ ಇನ್ನೂ ನಿಗದಿಯಾಗಬೇಕಾಗಿದೆ. ಕ್ಯಾಮರಾಮನ್ ಸುರೇಂದ್ರ ಜೊತೆ ನವೀನ್ ಸಾಗರ್, ಪಬ್ಲಿಕ್ TV, ಕಾರವಾರ.